ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗೋ ಮುನ್ನವೇ ಅಪಸ್ವರ ಕೇಳಬರ್ತಾ ಇದೆ. ಹಲವು ಆಕ್ಷೇಪಗಳು ಕೇಳಬರ್ತಾ ಇದೆ. ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಇಲ್ಲಿ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇರೋದು. ಲಿಂಗಾಯತ ಒಕ್ಕಲಿಗ ನಾಯಕರಿಂದ ಉಪಜಾತಿಗಳಿಗೆ ಆಕ್ಷೇಪ ಕೇಳಬಂದಿದೆ. ಕಾಂತರಾಜ ಆಯೋಗದ ಸಮೀಕ್ಷೆಯ ವೇಳೆ 79 ಉಪಜಾತಿಯ ಪಟ್ಟಿ ರೆಡಿಯಾಗಿದೆ. ಸಮೀಕ್ಷೆ ನಂತರ ವರದಿಯಲ್ಲಿ 95 ಉಪಜಾತಿಗಳು ದಾಖಲಾಗಿದೆ. ಈಗ 84 ಉಪಜಾತಿ ಪಟ್ಟಿಯನ್ನ ಹಿಂದುಳಿದ ಆಯೋಗ ರೆಡಿ ಮಾಡಿದೆ. 32 ಉಪಜಾತಿ ಸೇರಿಸುವಂತೆ ಲಿಂಗಾಯತರು ಮನವಿ ಮಾಡಿದ್ರು. ಲಿಂಗಾಯತರ ಮನವಿ ನಂತರ ಬರೋಬ್ಬರಿ 135 ಉಪಜಾತಿ ಪಟ್ಟಿ ರೆಡಿಯಾಗಿದೆ. ಒಂದೇ ಉಪಜಾತಿಗಳನ್ನ ಎರಡೆರಡು ಬಾರಿ ಸೇರಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಉಪಜಾತಿಗಳ ಪುನರಾವರ್ತನೆ ಬಗ್ಗೆ ಮಹಾಸಭಾ ತೀವ್ರ ಕಿಡಿಕಾರಿದೆ. ಇಲ್ಲಿ ತನಕ ಮಹಾಸಭಾ ಆಕ್ಷೇಪಣೆ ಲಿಖಿತ ಉತ್ತರ ಸಹ ನೀಡಿಲ್ಲ. ಜೊತೆಗೆ ತಪ್ಪನ್ನ ತಿದ್ಕೊಳ್ಳೋ ಕೆಲಸ ಸಹ ಮಾಡಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗೋ ಮುನ್ನವೇ ಅಪಸ್ವರ ಕೇಳಿಬರ್ತಾ ಇದೆ. ಬಹಳ ದೊಡ್ಡ ಆಕ್ಷೇಪ ಕೇಳಿಬರ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಏನಿದೆ ಇದರ ಬಗ್ಗೆನೇ ಆಕ್ಷೇಪಗಳ ಸುರಿಮಳೆ ಆಗ್ತಾ ಇರೋದು. ಲಿಂಗಾಯತ ಒಕ್ಕಲಿಗ ನಾಯಕರು ಈ ಉಪಜಾತಿಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂತರಾಜ ಆಯೋಗದ ಸಮೀಕ್ಷೆ ಅದರಲ್ಲಿ 79 ಉಪಜಾತಿಯ ಪಟ್ಟಿ ರೆಡಿಯಾಗಿತ್ತು. ಸಮೀಕ್ಷೆ ನಂತರ 95 ಉಪಜಾತಿಗಳು ಈ ವರದಿಯಲ್ಲಿ ದಾಖಲಾಗಿತ್ತು. ಇದೀಗ 84 ಉಪಜಾತಿ ಪಟ್ಟಿಯನ್ನ ಹಿಂದುಳಿದ ಆಯೋಗ ಮಾಡಿದೆ. ಲಿಂಗಾಯತರು ಮನವಿ ಮಾಡಿಕೊಂಡಿದ್ರು 32 ಉಪಜಾತಿಯನ್ನ ಸೇರಿಸುವಂತೆ. ಇದಾದ ನಂತರ ಬರೋಬ್ಬರಿ 135 ಉಪಜಾತಿಯ ಪಟ್ಟಿಯನ್ನ ರೆಡಿ ಮಾಡಿದೆ. ಒಂದೇ ಉಪಜಾತಿ ಎರಡೆರಡು ಬಾರಿ ಸೇರಿಸಿದ್ದಾರೆ. ಈ ಆರೋಪವನ್ನ ಸಮುದಾಯ ಮಾಡ್ತಾ ಇದೆ. ಒಂದೇ ಉಪಜಾತಿಗಳನ್ನ ಎರಡೆರಡು ಬಾರಿ ಸೇರಿಸಿದ್ದಾರೆ ಅನ್ನೋ ಆರೋಪ ಇದೆ. ಈಗ ಈ ಉಪಜಾತಿಗಳ ಪುನರಾವರ್ತನೆ ಆಗಿರೋದಕ್ಕೆ ಮಹಾಸಭಾ ತೀವ್ರ ಕಿಡಿಕಾರಿದೆ. ಇಲ್ಲಿ ತನಕ ಮಹಾಸಭಾ ಆಕ್ಷೇಪಣೆ ಆದ್ರೆ ಲಿಖಿತ ಉತ್ತರ ಸಹ ನೀಡಿಲ್ಲ. ಅದಕ್ಕೆ ಸರ್ಕಾರದ ಜಾತಿ ಗಣತಿಗೆ ಪಂಚಮಸಾಲಿ ಲಿಂಗಾಯತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ಇದೆ. ಜಾತಿ ಗಣತಿಯಲ್ಲಿ ಏನು ಬರೆಸಬೇಕು ತೀರ್ಮಾನ ಮಾಡಲಾಗುತ್ತೆ. ಕಳೆದ ಸಮೀಕ್ಷೆಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ. ಈಗಲೂ ಹಿಂದುಳಿದ ಆಯೋಗದಿಂದ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ. ನಿಮಗೊಂದು ಪಥ ಭಕ್ತರಿಗೊಂದು ಪಥನ ಅಂತ ಕಿಡಿಕಾರಿದ್ದಾರೆ. ಮಾನ್ಯತೆ ಸಿಕ್ಕರೆ ಅಧಿಕೃತವಾಗಿ ಧರ್ಮ ಬರೆಸೋಣ. ಈಗ ನಾವು ಹಿಂದೂಗಳು, ಇತರೆ ಬರೆಸಿ ತೃತೀಯ ಲಿಂಗಿಗಳು ಆಗಬೇಕಾ ನಾವು ಅಂತ ವ್ಯಂಗ್ಯವಾಡಿದ್ದಾರೆ. ಜಾತಿ ಗಣತಿ ಇನ್ನೂ ಆರಂಭ ಆಗಿಲ್ಲ. ಸೆಪ್ಟೆಂಬರ್ 22ರಿಂದ ಶುರುವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ನಡೀತಾ ಇರುವಂತಹ ಜಟಾಪಟಿ, ಯಾವ್ಯಾವ ಸಮುದಾಯದ ಆಕ್ಷೇಪ ಏನೇನಿದೆ ಅನ್ನೋದನ್ನ ನೋಡ್ತಾ ಇದೆ. ಹಿಂದೂ ಒಂದು ಸಭೆಯನ್ನ ಮಾಡಿ ಅಲ್ಲಿ ಒಂದು ಸ್ಪಷ್ಟ ನಿರ್ಣಯವನ್ನು ಕೊಡ್ತೇವೆ. ಏನನ್ನ ಪಂಚಮಸಾಲಿಗಳು ಬರೆಸಬೇಕು ಅಂತ ಹೇಳಿ ಒಂದು ನಮ್ಮಲ್ಲಿ ಕ್ಲಾರಿಟಿ ಇರಲಿ. ಧರ್ಮದ ಕಾಲಮ್ನಲ್ಲಿ ಇದು ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರೆ ಇದು ಧರ್ಮದ ಸಮೀಕ್ಷೆ ಅಲ್ಲ, ಇದು ಜಾತಿ ಸಮೀಕ್ಷೆ. ಇದು ಮರುಪರೀಕ್ಷೆ ಸಮೀಕ್ಷೆ ನಡೀತಾ ಇದೆ. ಮೊಟ್ಟ ಮೊದಲನೇ 2018ರಲ್ಲಿ ಏನು ಮಾಡಿದ್ರಲ್ಲ ಆ ಸಮೀಕ್ಷೆ ಮೊನ್ನೆ ಸರ್ಕಾರ ಮಂಡಿಸಿದಾಗ ಅದು ಯಾರೂ ಒಪ್ಪಲಿಲ್ಲ. ಅದನ್ನು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನ ಮಂತ್ರಿಗಳು ಒಪ್ಪಲಿಲ್ಲ ಮತ್ತು ಸಮುದಾಯಗಳು ಒಪ್ಪಲಿಲ್ಲ. ಅದಕ್ಕೆ ಮತ್ತೆ ಮರು ಸಮೀಕ್ಷೆಯನ್ನು ಮಾಡಿದ್ದಾರೆ. ಅಲ್ಲಿ ಲಿಂಗಾಯತರ ಸಂಖ್ಯೆಯನ್ನು ಬಹಳ ಕಡಿಮೆ ತೋರಿಸಿದ್ದಾರೆ. ಈಗ ಮರು ಸಮೀಕ್ಷೆ ನಡೀತಾ ಇದೆಯಲ್ಲ, ಈ ಸಮೀಕ್ಷೆಯಲ್ಲಿ ಮತ್ತು ಅಲ್ಲಿ ಕೂಡ ಅನೇಕ ಗೊಂದಲಗಳನ್ನು ಹಿಂದುಳಿದ ಆಯೋಗ ಮಾಡಿದೆ. ಆ ಗೊಂದಲಗಳನ್ನು ನೀವು ತಿಳ್ಕೋಬೇಕು ಅಂತಂದರೆ ನಮ್ಮ ಸಿರಿಗೆರೆ ಜಗದ್ಗುರು ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಳಬಾಳು ವೆಬ್ಸೈಟಲ್ಲಿ ಭಾಳ ಸ್ಪಷ್ಟವಾಗಿ ಹಿಂದುಳಿದ ವರ್ಗ ಆಯೋಗ ಮಾಡಿರುವಂತಹ ತಪ್ಪುಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಆಗಿರುವಂತಹ ಗೊಂದಲಗಳನ್ನು ಸ್ವತಃ ಹಿಂದುಳಿದ ವರ್ಗ ಆಯೋಗ ಮಾಡಿದೆ. ಇದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.